ಡೈಲಿ ಬೆಳಗಾವಿಯಲ್ಲಿ ಜೋರಾಯಿತು ಜಿಲ್ಲೆ ವಿಭಜನೆಯ ಕೂಗು. ಬೈಲಹೊಂಗಲ ಪ್ರತ್ಯೇಕ ಜಿಲ್ಲೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಗೋಕಾಕ್ ಬಳಿಕ ಬೈಲಹೊಂಗಲದಲ್ಲಿ ಬೃಹತ್ ಹೋರಾಟವನ್ನ ಹಮ್ಮಿಕೊಂಡಿರುವಂತದ್ದು. ಬೈಲಹೊಂಗಲ ಪಟ್ಟಣ ಸಂಪೂರ್ಣ ಬಂದ್ ಮಾಡಿ ಇದೀಗ ಬಂದ್ಗೆ ಬೆಂಬಲಿಸಿದ್ದಾರೆ ವ್ಯಾಪಾರಸ್ಥರು ಕೂಡ. ಸಂಪೂರ್ಣ ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡಿ ಬೆಂಬಲ ಸೂಚಿಸುವುದರ ಮುಖಾಂತರವಾಗಿ ಹೋರಾಟವನ್ನ ಮತ್ತಷ್ಟು ತೀವ್ರಪಡಿಸ್ತಾ ಇದ್ದಾರೆ. 3000 ಮಠದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ. ಪ್ರತಿಭಟನೆಯಲ್ಲಿ ಹಾಲಿ ಮಾಜಿ ಶಾಸಕರುಗಳು ಕೂಡ ಭಾಗಿ. ಬೈಲಹೊಂಗಲ ಎಸಿ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಅನೇಕರು ಈ ಒಂದು ಪ್ರತಿಭಟನೆಗೆ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಹಾಲಿ ಮಾಜಿ ಶಾಸಕರುಗಳು ಕೂಡ ಭಾಗಿಯಾಗ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀರಾ ನೀವು. ಬೆಳಗಾವಿ ವಿಭಜನೆಯ ಕೂಗು ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಬೈಲಹೊಂಗಲ ಪಟ್ಟಣವನ್ನ ಬಂದ್ ಮಾಡಲಾಗಿದೆ. ಬೈಲಹೊಂಗಲ ಉಪವಿಭಾಗಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಐತಿಹಾಸಿಕ ಕೇಂದ್ರ ಮತ್ತು ದೇಶದ ಇತಿಹಾಸದ ಪುಟದಲ್ಲಿ ಸೇರುವಂತದ್ದು ಅನ್ನುವುದನ್ನ ತಾವು ಮನಗಾಣಬೇಕು. ಈ ಭಾಗದ ಜನರ ಭಾವನೆಗಳನ್ನ ಅಶೋತ್ತರಗಳಲ್ಲಿರುವ ಎಲ್ಲ ಹಿರಿಯರ, ಯುವಕರ, ಸ್ತ್ರೀ ಪುರುಷರ ಭೇದವಿಲ್ಲದೆ ಎಲ್ಲರ ಏಕಮಾತ್ರ ಸುಂದರ ಕನಸನ್ನು ತಮ್ಮ ಅರಿವಿಗೆ ತರುತ್ತ ಏನಾದರೂ ತೆಗೆದುಕೊಂಡರೆ ತಪ್ಪು ಭವಿಷ್ಯದೊಳಗಡೆ ಇದು ತಪ್ಪು ನಿರ್ಣಯ ಎಂದು ತಮಗೆ ಮನವರಿಕೆ ಆಗುವುದಲ್ಲದೆ ಮುಂಬರುವ ದಿನವರ್ಷಗಳಲ್ಲಿ ಈ ತಪ್ಪು ನಿರ್ಣಯವನ್ನು ಈ ಭಾಗದ ಜನ ಎಂದು ಮಾಡ್ಬೇಕಂದಾಗ ನಾವು ಇನ್ನೊಬ್ಬರನ್ನ ಮಾಡಬೇಡ ಅಂತ ಹೇಳತ್ತಿಲ್ಲ, ನಮ್ಮನ್ನು ಮಾಡ್ರಿ ಅಂತ ಹೇಳತ್ತು. ಬೇಕಾದ್ರೆ 4 ಜಿಲ್ಲೆ ಬಿಡ್ರಿ, 3 ಮಾಡ್ರಿ, ಏನು ಮಾಡ್ರಿ, ಬೈಲಹೊಂಗಲ ಜಿಲ್ಲೆ ಆಗ್ಬೇಕಂತ ನಮ್ಗೂ. ನಾವು ಅವ್ರನ್ನ ಬ್ಯಾಡ ಅಂತ ಹೇಳತ್ತಿಲ್ಲ. ನಾವು ಯಾರಿಗೂ ನಮ್ದು ಬೈಲಹೊಂಗಲ ಜಿಲ್ಲೆ ಮಾಡ್ರಿ ಅಂತ ಹೇಳತ್ತ. ಈ ಎಲ್ಲ ಅದಾವ ಪ್ರಿಯಾರಿಟಿ ತಗೊಂಡ್ರೆ ಬೈಲಹೊಂಗಲ ಅತಿ ಸೂಕ್ತವಾದಂತ ಜಾಗ ಜಿಲ್ಲೆ ಮಾಡೋಣ ಸರ್. ಈಗ ಅದು ಮೊದಲೊಂದು ಜಿಲ್ಲಾ ವಿಭಜನೆ ಆಗೋದ್ರಿಂದ ಬೇರೆ ಬೇರೆ ಕಾರಣಗಳಿದ್ದು ಮೊದಲು. ಬಟ್ ಇವತ್ತಿನ ಇದಕ್ಕೆ ಅದಿಲ್ಲ. ಯಾವಾಗಾದ್ರೂ ಆಗ್ಲೇಬೇಕು ಆಡಳಿತ. ಅದಕ್ಕೆ ಮಾಡೋದಾದಾಗ ಪ್ರಿಯಾರಿಟಿ ಬೈಲಹೊಂಗಲಕ್ಕೆ ಮೊದಲನೇ ಇದನ್ನ ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಡೆಫಿನೆಟ್ಲಿ ಲಾಸ್ಟ್ ಇಯರ್ ಹೋಗಿದ್ದವು, ಈಗ ಅದರಲ್ಲೇ ಒಂದು ದಿವಸ ಮಾಡ್ಕೊಂಡು ಹೋಗಿ ಬರ್ತೀವಿ. ವಿಲ್ ರಿಕ್ವೆಸ್ಟ್ ಹೌದು, ಪ್ರಿಯಾರಿಟಿ ವೈಸ್ ಬೈಲಹೊಂಗಲ ಜಿಲ್ಲೆ ಆಗಲೇಬೇಕು ಅನ್ನೋಂಥದ್ದು. ಕುಂಠಿತ ಆಗೋ ದೃಷ್ಟಿಯಿಂದ ಎಲ್ಲರಿಗೂ ಅಡ್ಮಿನಿಸ್ಟ್ರೇಟಿವ್ ಈಸಿ ಆಗಬೇಕು, ಎಲ್ಲರಿಗೂ ಆಗುತ್ತೆ. ಇಂಥ ದೃಷ್ಟಿಯಿಂದ ಮಾಡಕತ್ತಾಗ ಬೈಲಹೊಂಗಲ ಮಾಡಲೇಬೇಕಾಗ್ತದೆ. ಕಿತ್ತೂರು, ಯರಗಟ್ಟಿ, ಸವದತ್ತಿ, ಬೈಲಹೊಂಗಲ ಈಗಾಗಲೇ 30 ವರ್ಷಗಳಿಂದ ನಡೆದಂಥ ಇದು ಬೈಲಹೊಂಗಲ ಜಿಲ್ಲೆ ಆಗಬೇಕಂತಕ್ಕಂಥ ಹೋರಾಟ ಇವತ್ತಿಗೆ ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಪ್ರತಿ ಅಧಿವೇಶನ ಟೈಮ್ದಲ್ಲಿ ಜಿಲ್ಲೆಯನ್ನು ನಾವು ಮಾಡ್ತೇವೆ, ಚರ್ಚೆಗೆ ಕರಿತೇವೆ ಅಂತ ನಾವು ಹೇಳುವುದನ್ನಾಗೈತಿ. ಬೆಳಗಾಂ ಜಿಲ್ಲೆಯಲ್ಲಿ ಜಿಲ್ಲೆಯನ್ನು ಮಾತ್ರ ಬೇರೆ ಜಿಲ್ಲೆಯನ್ನು ಮಾಡಲು ಏನಾದರೂ ಸರ್ಕಾರ ಕ್ರಮ ಕೈಗೊಂಡ್ರೆ ಮೊದಲು ಬೈಲಹೊಂಗಲ ಜಿಲ್ಲೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಅದಕ್ಕೆ ಸಂಬಂಧಪಟ್ಟಂತೆ ಬೈಲಹೊಂಗಲ ಪ್ರತ್ಯೇಕ ಜಿಲ್ಲೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಂದ್ ಕೂಡ ಯಶಸ್ವಿ ಆಗಿದೆ. ಮುಂದಿನ ದಿನಗಳಲ್ಲಿ ಹೋರಾಟದ ಸ್ವರೂಪ ಯಾವ ರೀತಿ ಆಗಿರುತ್ತೆ, ಪ್ರತಿಭಟನಾಕಾರರು ಏನು ಹೇಳ್ತಾ ಇದ್ದಾರೆ? ಬೆಳಗಾವಿ ಸಗಲ ಅಧಿವೇಶನ ಹಿನ್ನೆಲೆಯಲ್ಲಿ ಮತ್ತೆ ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗು ಜೋರಾಗ್ತಾ ಇದೆ. ಯಾಕಂದ್ರೆ ಮೊನ್ನೆ ಅಷ್ಟೇ ಏನು ಚಿಕ್ಕೋಡಿ ಜಿಲ್ಲೆ ಮಾಡ್ಬೇಕಂತ ಹೇಳಿ ಸ್ಥಳೀಯ ಚಿಕ್ಕೋಡಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಮಾಡಲಾಗಿತ್ತು. ಜೊತೆಗೆ ಈ ಬಾರಿ ಚಿಕ್ಕೋಡಿ ಜಿಲ್ಲೆ ಮಾಡದಿದ್ರೆ ನಾವು ಪ್ರತ್ಯೇಕ ರಾಜ್ಯಕ್ಕೆ ಇರ್ತೀವಿ ಅನ್ನೋಂತ ಒಂದು ಕೂಗನ್ನು ಹೊರ ಹಾಕಿದ್ರು. ಅದಾದ ಬೆನ್ನಲ್ಲೇ ಗೋಕಾಕ್ ಜಿಲ್ಲೆ ಮಾಡ್ಬೇಕಂತ ಹೇಳಿ ಗೋಕಾಕನ್ನ ಬಂದ್ ಮಾಡಿ ಒಂದು ಹೋರಾಟವನ್ನು ಮಾಡಲಾಗಿತ್ತು. ಆ ಒಂದು ಗೋಕಾಕ್ನ ಚೂಣಿ ಸಂಪಾದನೆ ಮಟ್ಟದ ಸ್ವಾಮೀಜಿ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಭೇಟಿ ಆಗೋದಕ್ಕೆ ನಿಯೋಗ ಕೂಡ ಒಂದು ನಿರ್ಧಾರ ಮಾಡಿದೆ. ಈ ಗೋಕಾಕ್ ಬೆನ್ನಲ್ಲೇ ಈಗ ಮತ್ತೆ ಬೈಲಹೊಂಗಲ ಜಿಲ್ಲೆ ಮಾಡ್ಬೇಕಂತ ಹೇಳಿ ಹೋರಾಟಕ್ಕೂ ಈಗ ಕೇಳಿ ಬರ್ತಾ ಇದೆ. ಇವತ್ತು ಬೈಲಹೊಂಗಲ ಪಟ್ಟಣವನ್ನ ಬಂದ್ ಮಾಡಿ ಒಂದು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಏನು ಬೈಲಹೊಂಗಲ 3000 ಮಠದಿಂದ ಏನು ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ಆನಂತರ ಎಸಿ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸೇರಿದಂತೆ ಜೊತೆಗೆ ಸ್ಥಳೀಯ ಜೆಡಿಎಸ್ ಮುಖಂಡರಾದ ಶಂಕರ್ ಮಳಲ್ಗಿ, ಏನು ಸ್ಥಳೀಯ ರಾಜಕೀಯ ನಾಯಕರು ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಜೊತೆಗೆ ಒಂದು ಅಂಶವನ್ನು ನಾವು ಗಮನಿಸಬೇಕು, ಏನಂದ್ರೆ ಬೈಲಹೊಂಗಲ ಜಿಲ್ಲೆ ಮಾಡ್ಬೇಕಂತೇಳಿ ಒಂದು ಹೋರಾಟ ಮಾಡುವ ಮೂಲಕ ರಾಜ್ಯ ಸರ್ಕಾರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಮತ್ತು ಬೆಳಗಾವಿ ಜಿಲ್ಲೆಯ ಆಡಳಿತ ದೃಷ್ಟಿಯಿಂದ ಏನು ಹೊಸ ಜಿಲ್ಲೆ ರಚನೆ ಮಾಡಬೇಕು ಅನ್ನೋ ಬೇಡಿಕೆ ಇದೆ.
ಏನು ಚಿಕ್ಕೋಡಿ ಗೋಕಾಕ್ ಜೊತೆಗೆ ಬೈಲಹೊಂಗಲದವರು ಕೂಡ ಈಗ ಜಿಲ್ಲೆಯನ್ನ ಕೇಳ್ತಾ ಇರ್ತಕ್ಕಂಥದ್ದು. ಬೈಲಹೊಂಗಲ ಜಿಲ್ಲೆ ಬಂದ್ಗೆ ಏನು ಪಟ್ಟಣದಲ್ಲಿ ಸಾಕಷ್ಟು ಒಂದು ಬೆಂಬಲ ವ್ಯಕ್ತವಾಗಿದೆ. ಸಂಪೂರ್ಣ ಏನು ವ್ಯಾಪಾರ ವಹಿವಾಟವನ್ನು ಬಂದ್ ಮಾಡಿ ವ್ಯಾಪಾರಸ್ಥರು ಕೂಡ ಬಂದಿಗೆ ಬೆಂಬಲ ವ್ಯಕ್ತಪಡಿಸಿದ್ರು. ವಕೀಲರ ಸಂಘ ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಗಳಾಗಿರ್ಬೋದು, ದಲಿತ ಸಂಘಟನೆಗಳಾಗಿರ್ಬೋದು, ಎಲ್ಲರೂ ಕೂಡ ಒಂದು ಏನು ಬೈಲಹೊಂಗಲ ಜಿಲ್ಲೆಗಾಗಿ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ಏನು ಕಳೆದ 3 ದಶಕಗಳಿಂದ ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗಿ ಬರ್ತಾ ಇದ್ದು, ಆಗ್ನಿಂದಲೂ ಕೂಡ ಒಂದು ಬೈಲಹೊಂಗಲ ಒಂದು ಪ್ರತಿಭಟನೆ ಮಾಡ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ಗೋಕಾಕ್ ಜಿಲ್ಲೆ ಮಾಡಿದ್ರೆ ನಾವು ಗೋಕಾಕ್ ಜಿಲ್ಲೆ ಒಳಗಡೆ ಏನು ನಾವು ಸೇರೋದಿಲ್ಲ ಅನ್ನುವಂತ ಒಂದು ಏನು ವಿರೋಧವನ್ನ ಬೈಲಹೊಂಗಲದವರು ನಿರಂತರ ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ. ಹೀಗಾಗಿ ಬೈಲಹೊಂಗಲನ್ನು ಸಪರೇಟ್ ಜಿಲ್ಲೆ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಕೊಂಡು ಈಗ ಹೋರಾಟ ಮಾಡ್ತಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.